ಕರ್ಣ ಸರ್, ಯಾಕೆ ಇಲ್ಲಿ ಬಂದು ಕೂತ್ರಿ? ಏನಾಯ್ತು? ಏನಿಲ್ಲ, ನಂಗೆ ಆಕ್ಚುಲಿ ಇಲ್ಲೇ ಕಂಫರ್ಟೇಬಲ್, ಅದಕ್ಕೆ. ನೀವ್ಯಾಕೆ ಇಲ್ಲಿ ಕೂತ್ಕೊಂಡ್ರಿ? ನನಗೂ ಇಲ್ಲೇ ಕಂಫರ್ಟಬಲ್ ಇದೆ. ಆಹಾ, ಸತೀಶ್ ಶಿರೋಮಣಿ. ಆದರೂ ಎಂತೆಂಥ ಅವತಾರಗಳನ್ನ ನೋಡ್ಬಿಟ್ಟೆ ನಾನು. ನೀವು ಆರಾಮಾಗಿ ಟೇಬಲಲ್ಲಿ ಕೂತ್ಕೋಬೋದಲ್ವಾ? ಬೆಳಕಿರೋ ಕಡೆ ನೆರಳಿರುತ್ತೆ. ನೀವೆಲ್ಲಿರ್ತೀರೋ ನಾನು ಅಲ್ಲೇ ಇರ್ತೀನಿ. ರೀ, ನನ್ಗೇನಲ್ಲಿ ಕೂತ್ ಅಭ್ಯಾಸ ಇದೆ, ಆದ್ರೆ ನೀವು... ನಾನು ಅಭ್ಯಾಸ ಮಾಡ್ಕೋತೀನಿ. ಅಂತ ಕಷ್ಟ ಏನಿದೆ ಇದರಲ್ಲಿ? ಸೀತಾ ಮಾತೆ ಶ್ರೀರಾಮನ್ ಜೊತೆ ವನವಾಸಕ್ಕೆ ಹೋಗಿಲ್ವಾ? ಕಿಲೋಮೀಟರ್ ಗಟ್ಲೆ ನಡೆದಿಲ್ವಾ? ಅಂತದ್ರಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದ್ರೆ ನನ್ನ ಕಾಲೇನ್ ಸವ್ಯಲ್ಲ. ಜಾಣಿರಿ ನೀವು. ಸರಿ, ತಿಂಡಿ ಮಾಡಿ. ಮುಳ್ಳಿನ ಹಾದಿ ಕಣ್ಣಿಗೆ ಕಾಣಿಸ್ತಿದೆ, ಆದರೂ ಎಂಥ ಕಷ್ಟದಲ್ಲೂ ಜೊತೆಗಿರಿ, ಅದೇ ನನ್ನ ಆಸೆ. ಆದರೂ ನಿಮಗೊಂದು ಮಾತು ಕೇಳಲ್ಲ? ನಾನು ಇಲ್ಲಾಗ ಬಂದು ಕೂತೆ ಅಂತ ಅಲ್ವಾ? ಜಸ್ಟ್ ಕುತೂಹಲ ಕೇಳ್ತಾ ಇದ್ದೀನಿ ಅಷ್ಟೇ. ನಾನು ಬರೋ ತನಕ ಅವ್ರ ಮುಗ್ದಲ್ಲೊಂದು ಖುಷಿ ಇತ್ತು, ಆದ್ರೆ ನಾನು ಬಂದ ತಕ್ಷಣ ವಾತಾವರಣ, ಮನಸ್ಥಿತಿ ಎಲ್ಲ ಬದಲಾಗೋಯ್ತು. ನೀವು ನೋಡಿದ್ರಲ್ವಾ, ನನಗೆ ಬೇಕಾಗಿರೋದು ಈ ಮನೆಯವ್ರ ಖುಷಿ. ಆ ಡೈನಿಂಗ್ ಟೇಬಲ್ ಮೇಲೆ ಕೂರೋದು ಏನು ಹೆಚ್ಚಿನ ವಿಷಯ ಅಲ್ಲ. ಬಟ್ ಅದರಿಂದ ಏನು ಸಾಧಿಸ್ತಾ ಹೇಳಿ? ನಾವು ಎಲ್ಲಿ ಕೂತ್ಕೊಂಡು ತಿಂದ್ವಿ, ಹೇಗೆ ತಿಂದ್ವಿ ಅನ್ನೋದಕ್ಕಿಂತ ನಾವು ತಿನ್ಬೇಕಾದ್ರೆ ಎಷ್ಟು ನೆಮ್ಮದಿ ಇತ್ತು ಅನ್ನೋದು ಮುಖ್ಯ. ಆಗಲೇ ನೀವು ಹೇಳಿದ್ರಲ್ವಾ, ಆಹಾರ ಸೇವಿಸೋದು ಒಂದು ಯಜ್ಞ ಇದ್ದ ಹಾಗೆ ಅಂತ. ಅದು ಇಲ್ಲಿಗೂ ಅಪ್ಲೈ ಆಗುತ್ತೆ. ಗಾಟ್ ಇಟ್? ನೀವೇನೇ ಮಾಡಿದ್ರು ಅದರಲ್ಲೊಂದು ಅರ್ಥ ಇರುತ್ತೆ ಅಂತ ನನಗೆ ಗೊತ್ತು. ನಾನು ಇಲ್ಲಿ ಕೂತ್ರೆ ಎಲ್ರಿಗೂ ಹೊಟ್ಟೆ ತುಂಬುತ್ತೆ ಅಂದರೆ ನಾನು ಇಲ್ಲೇ ಕೂರ್ತೀನಿ ಬಿಡಿ. ಪ್ಲೇಸ್ ಅಲ್ಲ, ಪೀಸ್ ಮುಖ್ಯ. ಅಮ್ಮ, ತಿಂಡಿ ಸೂಪರ್ ಆಗಿದೆ. ಇವತ್ತಲ್ಲ ನಾಳೆ ನೀವು ಎಲ್ಲರ ಜೊತೆಗೆ ಒಂದಾಗ ಕಾಲ ಬಂದೇ ಬರುತ್ತೆ. ಆ ಕೆಲಸ ನಾನು ಮಾಡ್ತೀನಿ. ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ದೀರಾ? ಏನು ಪ್ರಾಬ್ಲಮ್ ನಿಮ್ಮದು? ಯಾರ್ದೋ ಮೇಲಿರೋ ಕೋಪ ಇನ್ಯಾರ್ದೋ ಮೇಲೆ ತೋರಿಸ್ಬಿಟ್ರೆ ಮನುಷ್ಯತ್ವ ಬೇಡವಾ? ಹೋಗಿ ಹೋಗಿ ಆ ಸಪ್ಲೈರ್ ಹೊಡಿತಿದ್ರಲ್ಲ, ನಾನ್ಸೆನ್ಸ್ ಇದು. ಹಿಂಗೆ ಮಾಡ್ಕೊಂಡೆ ನಿಮ್ಮ ಜೀವನದ ಅರ್ಧಕ್ಕರ್ಧ ಎನರ್ಜಿನ ವೇಸ್ಟ್ ಮಾಡ್ಕೊಂಡಿದ್ದೀರಾ. ಕಾರ್ಡ್ ಹೇಗೆ ಡಿಕ್ಲೇರ್ ಆಗುತ್ತೆ? ಅದು ನನ್ನ ಕಾರ್ಡ್. ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು, ಬ್ಯಾಂಕ್ ಸರ್ವರ್ ಇಶ್ಯೂನೋ, ನೆಟ್ವರ್ಕ್ ಪ್ರಾಬ್ಲಮೋ, ಡಿಜಿಟಲ್ ಪೇಮೆಂಟಲ್ಲಿ ಈ ಥರ 120 ರೀಸನ್ಸ್ಗಳಿರ್ತವೆ. ಅದನ್ನು ಕಾಮಾಗಿ ತಿಳ್ಕೊಳ್ಳೋದು ಬಿಟ್ಬಿಟ್ಟು ಸಿಕ್ತೋರ್ನೆಲ್ಲ ಹೊಡೆದ್ಬಿಡೋದಾ? ಇಲ್ಲ ಕನ್ನಡಕ, ಇದೇನೋ ಸಮಸ್ಯೆ ಇದೆ. ಯಾಕೋ ಬೇರೆ ಡೌಟೇ ಬರ್ತಿದೆ. ನಿಮ್ಮ ಪತ್ತೆದಾರಿ ತಲೆಗೆ ಏನಾದರೂ ಡೌಟ್ ಬರಲಿ, ಅದನ್ನ ಆಮೇಲೆ ನೋಡ್ಕೊಳ್ಳಿ. ಆದರೆ ಪಾಯಿಂಟ್ ಏನಂದರೆ, ನಮ್ಮ ಎದುರುಗಡೆ ಇರೋ ವ್ಯಕ್ತಿ ಮೇಲೆ ನಾವು ಯಾವತ್ತೂ ಕೈ ಮಾಡಬಾರ್ದು. ಅದು ಅಫೆನ್ಸು. ಏನಂದ ಕೇಳಿಸ್ಕೊಂಡ್ಯಾ? ನನ್ನ ಅಕೌಂಟಲ್ಲಿ ದುಡ್ಡಿದೆಯೋ ಇಲ್ವಾ ಚೆಕ್ ಮಾಡು ಅಂತ ನನ್ನೇ ಕೇಳ್ತಾನೆ. ಕೂದ ಹೆಲ್ಲೀಸಿ ನನ್ನ ಸ್ಟೇಟಸ್ ಬಗ್ಗೆ ಗೊತ್ತಾ ಅವನಿಗೆ? ಹಾಂ, ಯಾಕೆ ಹಂಗೆ ಮಾತಾಡಬೇಕು? ಅವ್ರು ತುಂಬ ಕ್ಯಾಶುಯಲ್ ಆಗಿ ಕೇಳಿದ ಪ್ರಶ್ನೆಗೆ ನೀವು ಓವರ್ ರಿಯಾಕ್ಟ್ ಮಾಡಿದ್ರಿ. ಈ ಥರ ಚಿಕ್ಕ ಪುಟ್ಟದಾಗೆಲ್ಲ ಟೆನ್ಷನ್ ಮಾಡಿಕೊಂಡು ರೌಡಿಸಮ್ ಮಾಡೋದು ಮುಂದೆ ಡಾಕ್ಟರ್ ಆಗೋರಿಗೆ ಶೋಭೆ ಥರ ವಿಷಯ ಅಲ್ಲ. ಸೊ ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ನೋಡಿ, ಇವಾಗ ನಿಮ್ಮ ಕಣ್ಣೆದುರುಗಡೆ ಇರೋದು ಒಂದೇ ದಾರಿ. ಓದಿನ ಕಡೆ ಗಮನ ಕೊಟ್ಟು ದೊಡ್ಡ ಡಾಕ್ಟರ್ ಆಗಬೇಕು. ಸದ್ಯಕ್ಕೆ ಅದ್ರ ಮೇಲೆ ಅಷ್ಟೇ ಫೋಕಸ್ ಮಾಡಿ. ನಿಮ್ಮ ತಲೆಯಲ್ಲಿ ಬೇಡದಿರೋ ಕಸ ತುಂಬಿಕೊಂಡಿದೆಯಲ್ಲ, ಮೊದಲು ಅದನ್ನು ಆಚೆ ಹಾಕ್ಬಿಡಿ. ಗೊತ್ತಾಯ್ತಾ? ಒಂದೊಂದ್ಸಲ ನೀವು ಎಷ್ಟು ತಲೆ ಬಿಸಿ ಮಾಡಿಬಿಡ್ತೀರಾ ಗೊತ್ತಾ? ಏನು ಗೊತ್ತಾ ಚಿಲ್ಲೆ ಡಾಕ್ಟ್ರೆ, ನಾವು ಕೆಸರನ್ನ ನೋಡ್ಕೊಂಡು ನಿಂತ್ರೆ ಆಕಾಶದಲ್ಲಿರೋ ಚಂದ್ರ ಕಾಣಲ್ಲ. ಗೊತ್ತಾಯ್ತಾ? ಬನ್ನಿ ಹೋಗೋಣ. ನಿಧಿ, ಈ ಮನೆ ವಾತಾವರಣ ನೋಡ್ತಿದ್ರೆ ವಸಂತ ಕಾಲ ಇವಾಗ ಶುರುವಾಯ್ತೇನೋ ಅನಿಸ್ತಿದೆ.
ಒಂದೇ ದಿನದಲ್ಲಿ ಎಷ್ಟೆಲ್ಲ ಬದಲಾವಣೆ ಗೊತ್ತಾ? ಯಾಕಮ್ಮ ಹಾಗೆ ಹೇಳ್ತಿದ್ದೀರಾ? ನಿನ್ ಲವ್ಲವ್ಕೆ ನೋಡಿ ಈ ಮನೆ ಜನರನ್ನ, ಕಲ್ಲಾಗಿರೋ ಅವ್ರ ಮನ್ಸನ್ನ ಬದಲಾಯಿಸ್ತೀನೋ ಅನ್ನೋ ಆಶಾಭಾವನೆ ಅನ್ಕೋ. ಬದಲಾವಣೆ ಜಗದ ನಿಯಮ ಅಂತ ಮಹಾನ್ ವ್ಯಕ್ತಿಗಳೇ ಹೇಳಿಲ್ವಾ ಅಮ್ಮ? ನನ್ನಿಂದ ಏನ್ ಸಾಧ್ಯನೋ ಅಷ್ಟು ಮಾಡಿದ್ದೀನಿ. ಉಳಿದಿದ್ದು ಆ ಕೃಷ್ಣನ ಇಚ್ಛೆ. ಮನೆ ಮಂದಿ ಜೊತೆ ಎಲ್ಲ ಕರ್ಣನ್ನು ಡೈನಿಂಗ್ ಟೇಬಲ್ ಅಲ್ಲಿ ಕೂರ್ಸೋ ಪ್ರಯತ್ನ ಪಟ್ಟಿಯಲ್ಲ, ಮನ್ಸಿಗೆ ಏನೋ ಒಂಥರ ಆನಂದ ಆಯ್ತು. ಅವ್ರೆಲ್ರ ಜೊತೆ ಕೂರಲ್ಲ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಅಮ್ಮ. ಇಷ್ಟು ವರ್ಷದಲ್ಲಿ ಕರ್ಣ ಯಾವತ್ತೂ ಎಲ್ರೊಟ್ಟಿಗೆ ಕೂತು ಊಟ ಮಾಡಿಲ್ಲ.